Hello everyone, welcome back to my channel Life of DK Kannada Vlogs. So ನನ್ನ ಚಾನಲ್ ಹೆಸರನ್ನು ನಾನು ಚೇಂಜ್ ಮಾಡಿದ್ದೀನಿ. ನನ್ನ ಮೊದಲು ಚಾನಲ್ ಹೆಸರು ಲೈಫ್ ಆಫ್ ಡಿ ಕೆ ಕನ್ನಡ ವ್ಲಾಗ್ಸ್ ಅಂತಲೇ ಇತ್ತು. ಇವಾಗ ನಾನು ವಾಪಸ್ ಅದನ್ನೇ ಇಟ್ಕೊಳ್ಬೇಕು ಅಂತ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಚೇಂಜ್ ಮಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಹೆಸರನ್ನು ಚೇಂಜ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜಸ್ ತುಂಬಾ ಬರ್ತಾ ಇದೆ, ನೀವು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಏನಕ್ಕೆ ಮಾಡ್ತಾ ಇಲ್ಲ, ಏನಾಯಿತು ಅಂತ ಹೇಳಿಬಿಟ್ಟು. ಆಮೇಲೆ ನನ್ನ ಅಕ್ಕ ಕೂಡ ವ್ಲಾಗ್ಸ್ ಮಾಡ್ತಾಳೆ ಆ್ಯಂಡ್ ಅಲ್ಲೂ ಕೂಡ ಕೇಳಿದ್ರಿ ಯಾಕೆ ವ್ಲಾಗ್ ಮಾಡೋದಿಲ್ಲ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಏನು ಅಂತಂದರೆ ಕೆಲವೊಂದು ವಿಷಯ ಪ್ರೈವೇಟ್ ಆಗಿದ್ರೇ ತುಂಬಾ ಒಳ್ಳೆಯದು. ಏನೋ ಲೈಕ್ ನಾನು ತುಂಬ ಪ್ರೈವೇಟ್ ಪರ್ಸನ್, ನನಗೆ ಎಲ್ಲವನ್ನ ಪಬ್ಲಿಕ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ಹಾಗಾಗಿ ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಹಾಗಾಗಿ ಅಂತ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ವ್ಲಾಗ್ ಮಾಡಬೇಕಾ ಬೇಡವಾ, ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾಕಕ್ಕ ನೀವು ವ್ಲಾಗ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರು. ಆಮೇಲೆ ಮದುವೆಗೆ ನಾನು ಮೊನ್ನೆ ಹೋಗಿದ್ದೆ, ಅಲ್ಲೂ ಒಬ್ಬರು ಕೇಳಿದರು ನೀವು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡಿ. ಇವನ್ ನನ್ನೊಬ್ಬರು ನನ್ನ ಮಗಳ ಫ್ರೆಂಡಿನ ತಾಯಿ ಅವರು ಕೂಡ ಅಂದರು ಯಾಕೆ ನೀವು ವ್ಲಾಗ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡಿ ಅಂತ. ಇವನ್ ನನ್ನ ಮಗಳ ಫ್ರೆಂಡ್ಸ್ ಕೂಡ ಹೇಳ್ತಾರಂತೆ ಯಾಕೆ ವ್ಲಾಗ್ ಮಾಡಲ್ಲ ಅಂತ. ದಿನಾಲೂ ನನ್ನ ಮಗಳು ಹೇಳುವಳು, ಅಮ್ಮ ವ್ಲಾಗ್ ಮಾಡಿ, ಯಾಕೆ ನೀವು ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಹೇಳಿದ್ಲು ಸರಿ ನೀವು ವ್ಲಾಗ್ ಮಾಡೋದಿಲ್ಲಲ್ಲ, ಇನ್ನು ನಾನೇ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನಂದರೆ ಓಕೆ ಸರಿ ನೀನು ವ್ಲಾಗ್ ಮಾಡು, ನಿನಗೆ ಯಾವಾಗ ಮಾಡ್ತೀಯ ನೋಡು ಆವಾಗ ಮಾಡುವಿ ಅಂತ ಹೇಳಿದ್ದೆ. ಹಾಗೆ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಪ್ಲೀಸ್ ಕಂಟಿನ್ಯೂ ಮಾಡಿ, ಯಾಕೆ ಬಿಟ್ಟಿದ್ದೀರಾ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಯಾವ ಥರ ಅದಕ್ಕೆ ಉತ್ತರ ಕೊಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನಾನು ಎಲ್ಲದಕ್ಕೂ ನನ್ನ ಗಂಡ ಏನಿದ್ದಾರೆ ನೋಡಿ, ನನ್ನ ಹಸ್ಬೆಂಡ್ ಏನಿದ್ದಾರೆ ನೋಡಿ, ಅವರಲ್ಲಿ ಯಾವಾಗಲೂ ಸಲಹೆಯನ್ನು ಪಡ್ಕೊಳ್ತೀನಿ. ಯಾವಾಗಲೂ ಏನೇ ವಿಷಯ ಬರಲಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಸೊ ಹಾಗೆ ನಾನು ಅವರಲ್ಲಿ ಕೇಳಿದ್ದೆ, ನೋಡಿ ಈ ಥರ ಮೆಸೇಜ್ ಬರ್ತಿದೆ, ಈ ಥರ ಕಮೆಂಟ್ ಬರ್ತಾ ಇದೆ, ಏನು ಮಾಡಲಿ ಅಂತ ಕೇಳಿದ್ದೆ. ಅದಕ್ಕೆ ಅವ್ರು ಅಂದರು, ಸೊ ನಿಮಗೆ ಡೈಲಿ ಹಾಕೋಕ್ಕಾಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ವೀಕಲ್ಲಿ 2 ಇಲ್ಲಾಂದರೆ ವೀಕಲ್ಲಿ 1, ಅದೂ ಆಗಿಲ್ಲ ಅಂತ ತಿಂಗಳಿಗೆ 1 ಆದರೂ ಹಾಕು. ಬಿಕಾಸ್ ನೀನು ಮುಂದೆ ಕೂಡ ಅದನ್ನ ಮಾಡ್ತಾ ಇದೆಯಲ್ಲ, ಈ ಹಿಂದೆ ಕೂಡ ನೀನು ಅದನ್ನ ಮಾಡ್ತಾ ಇದ್ದೆ, ಇವಾಗ ಯಾಕೆ ತಕ್ಷಣಕ್ಕೆ ಅಷ್ಟೊಂದು ಬಿಡ್ತಾ ಇದೆಯಾ, ಅವಾಗ ಬಿಟ್ಟು ಹಾಕು ಅಂತ ಹೇಳಿದರು. ಸೊ ಅದನ್ನ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದೆ, ಸೊ ಮಾಡಲಾ ಬೇಡವಾ ಅಂತ ಹೇಳಿಬಿಟ್ಟು. ಸೊ ಎಸ್, ಇನ್ನು ಮುಂದೆ ನಿಮಗೆ ವ್ಲಾಗ್ ಮೇ ಬಿ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ. ವೀಕಲ್ಲಿ 1 ಇಲ್ಲಾಂದರೆ ತಿಂಗಳಿಗೆ 1 ಈ ಸಲ. ಬಿಕಾಸ್ ನನಗೆ ವ್ಲಾಗ್ ಮಾಡೋದು ಆ್ಯಕ್ಚುಲಿ ತುಂಬ ಇಷ್ಟ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಕೆಲವೊಂದು ಕಾರಣಕ್ಕೋಸ್ಕರ ಇದರಿಂದ ಸ್ವಲ್ಪ ಹಿಂದೆ ಸರ್ತಿದ್ದೆ. ಸೊ ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಮಗಳು ಅಕ್ಕನ ಮನೆಗೆ ಹೋಗಿದ್ದಾಳೆ, ಅಕ್ಕನ ಮನೆಯಲ್ಲಿದ್ದಾಳೆ. ಸೊ ಎಸ್, ಅವಳ ಚಾನಲ್ ಹೆಸರು ಲಯನ್ ಗರ್ಲ್ ವಿತ್ ಮಾಮ್. ಈ ಒಂದು ಜರ್ನಿ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನೋಡೋಣ. ಇದಕ್ಕೆ ಒಂದು ವೇಳೆ ನನಗೆ ಅಟ್ಲೀಸ್ಟ್ 10 ಲೈಕ್ಸ್ ಬಂತು ಅಂತ ಇಟ್ಕೊಳ್ಳಿ, ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿದ್ರು ಕೂಡ ನನಗೆ 10 ಲೈಕ್ಸ್ ಬರ್ದಿದ್ರು ಕೂಡ ಅಟ್ಲೀಸ್ಟ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಏನು ಗೊತ್ತಾ, ಇದರಲ್ಲಿ ತುಂಬ ಮೆಮೊರೀಸನ್ನು ಸ್ಟೋರ್ ಮಾಡೋಕ್ಕಾಗತ್ತೆ. ನನ್ನ ಮಗಳು ಅವಳಿಂದ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಮಧ್ಯಕ್ಕೆ ಬಿಟ್ಟಾಗ ಅವಳಿಗೆ ಕೂಡ ತುಂಬ ಬೇಸರ ಆಗಿತ್ತು. ನನಗಿಂತ ಜಾಸ್ತಿ ನನ್ನ ಮಗಳಿಗೆ ಅಮ್ಮ ವ್ಲಾಗ್ ಮಾಡಿ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡಿ ಅಂತ. ಸೊ ಫೈನಲಿ ನಿಮ್ಮ ಮುಂದೆ ವ್ಲಾಗನ್ನು ತರ್ತಾ ಇದ್ದೀನಿ. ಸೊ ಎಸ್, ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು. ಇವನ ಹೆಸರು ಹಕ್ಕು ಅಂತ. ಹಾಗೆ ಅವಳೆಲ್ಲಿ ಹೋದ್ಲು, ಅವಳು ಇವಾಗ ಇಲ್ಲ. ಸೊ ಹಕ್ಕು ನೋಡಿ, ಇವನು ಹಕ್ಕು ಅಂತ. ಓಕೆ, ಹೇಗೆ ನೋಡ್ತಾ ಇದ್ದಾನೆ ನೋಡಿ. ಹಾಯ್ ಹಕ್ಕು, ಹಾಯ್ ಹಕ್ಕು ತುಜಾತ ಹಕ್ಕು. ಹಾಂ ನೋಡಿ, ಇದು ಹೇಗಿತ್ತು ಮ್ಯಾಟ್, ಹೇಗಾಯಿತು. ಇವಾಗ ಅನ್ನ ಆಗೋಗಿದೆ. ಆ್ಯಂಡ್
ಇವತ್ತು ನಾನು ದಾಲ್ ಏನಿದೆ ನೋಡಿ ಅದಕ್ಕೆ ಸಾಂಬಾರು ಥರ ಮಾಡಬೇಕು ಅಂತ ಇದ್ದೀನಿ. ಸೊ ದಾಲನ್ನು ಬೇಯಲಿಕ್ಕೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಅದಕ್ಕೆ ಮಸಾಲ ಹಾಕೋದಿದೆ. ಇವರು ಸಿಹಿ ಆಳ ಏನಿದೆ ನೋಡಿ ಇದು ಆಗಿತ್ತು ನಮ್ಮ ಮರದಲ್ಲಿ. ಹಾಗೆ ಇದೇನಿದೆ ನೋಡಿ ತುಂಬ ಗಟ್ಟಿಯಾಗಿದೆ. ಇದು ನಿನ್ನೆ ಜೋರಾಗಿ ಮಳೆಗೆ ಬಂದಿತ್ತು. ಸೊ ಆ ಒಂದು ಇದರಲ್ಲಿ ಇದು ಬಿದ್ದಿತ್ತು ಅಂತ ಇವರು ಹೇಳ್ತಾ ಇತ್ತು. ಸೊ ನೇಚರ್ ನೋಡಿ ಹೇಗಾಗಿದೆ ಅಂತ. ನಮ್ಮ ಮನೆ ಹಿಂದ್ಗಡೆ ಇಲ್ಲಿ ಹಿಂದ್ಗಡೆ ಸೊ ಇದೆಲ್ಲ ಕಟ್ಟಿಗೆ ರಬ್ಬರಿದು. ಇಲ್ಲಿ ನೋಡಿ ಬಿದ್ದಿತ್ತು. ಹಾಗಾಗಿ ಇದು ಅವರಂದರು ನೀವು ತೊಗೊಂಡು ಹೋಗಿ ಅಂತ. ಸೊ ನಾವು ಕೇಳದೆ ತೊಗೊಳ್ಳೋದಿಲ್ಲ, ಕೇಳಿಬಿಟ್ಟು ಅವ್ರು ಹೇಳಿದರು ನೀವು ತೊಗೊಂಡು ಹೋಗಿ ಅಂತ. ಸೊ ಹಾಗಾಗಿ ಇದು ನಾವು ತೊಗೊಂಡು ಬಂದ್ವಿ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಪಪ್ಪಾಯ ಕೂಡ ಇದೆ. ಒಂದ್ಸಲ ನಾನು ನಿಮ್ಗೆ ತೋರಿಸ್ತೀನಿ, ಬಿಕಾಸ್ ನೀವು ಕೂಡ ಮಿಸ್ ಮಾಡ್ತಾ ಇರಬಹುದಲ್ವ ಸೊ ಹೇಗಿದೆ ಅನ್ನೋದು. ಇದು ನೋಡಿ ನಿಶಾ ಮಾಡಿರೋದು ಮನೆ, ಅವಳದು ಡಾಲ್ ಏನಿತ್ತು ನೋಡಿ ಅದರ ಮನೆ. ಸೊ ಇಲ್ಲಿ ಸ್ವಲ್ಪ ನಾನು ಫ್ಲವರ್ಸನ್ನು ಮಾಡಿದ್ದೀನಿ. ಆ್ಯಂಡ್ ಇದು ನಿನ್ನೆ ಮಳೆ ಸಿಕ್ಕಾಪಟ್ಟಿತ್ತು, ಮಳೆ ನಿನ್ನೆ ಜೋರಾಗಿತ್ತು. ಆ್ಯಂಡ್ ಫ್ಲಫಿ ಏನೋ ಸಿಗ್ತಾ ಇಲ್ಲ ತೋರಿಸೋದಕ್ಕೆ. ಇವನ್ ಮಾತಾ ಇದ್ದಾನೆ ನೋಡಿ, ಹಕ್ಕು. ಇವನಿಗೆ ನಾನು ಎಲ್ಲಿ ಹೋಗ್ತೇನೆ ನೋಡಿ ಅಲ್ಲಿ ಇವನು ಬರ್ತಾನೆ. ಇವನಿಗೆ ತುಂಬ ಇಷ್ಟ, ನಾನಂದರೆ ತುಂಬ ಇಷ್ಟ. ಆ್ಯಂಡ್ ನೋಡಿ ನೋಡಿ ಇಲ್ಲಿ ನೋಡಿ ಬಂದ. ಏನಕ್ಕೆ ಬಂದ ಗೊತ್ತಾ ಇವನು ಇಲ್ಲಿಗೆ? ನಾನು ಇವಾಗ ಇಲ್ಲಿ ತೆಂಗಿನಕಾಯಿ ತುರಿಯೋದಕ್ಕೆ ಕೂತ್ಕೊಂಡಿದ್ದೀನಿ. ಇವನಿಗೆ ತೆಂಗಿನಕಾಯಿ ತುರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅಮ್ಮ ಏನಾದರೂ ಕೊಡ್ತಾರಾ ಅನ್ನೋದು. ಗೋಡ ನೋಡಿ ನೋಡಿ, ಕುಲ್ಲು ಕುಲ್ಲು ಅವಳೆ ಕುಲ್ಲು ಕೊರ್ಪೆ ಕುಲ್ಲು ನೋಡಿ ನೋಡಿ. ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿದೆ. ಸೊ ಈ ಬ್ಯಾಡಗಿ ಮೆಣಸು ಏನಿದೆ ನೋಡಿ ತುಂಬ ಖಾರ ಇದೆ. ಕೊತ್ತಂಬರಿ, ಜೀರಿಗೆ, ಮೆಂತೆ, ಹುಳಿ, ಆಮೇಲೆ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ರುಬ್ಕೊಳ್ಬೇಕು ನನಗೆ. ನಮ್ಮ ಫ್ಲಫಿ ನೀವು ನೋಡಿಲ್ಲಲ್ಲ ಆಗ ನೋಡಿ, ಇವಳೆ ನಮ್ಮ ಫ್ಲಫಿ. ನೋಡಿ ನೋಡಿ ಇವಳೆ ಉನ್ಪನಾ ಫ್ಲಫಿ, ಉನ್ಪನಾ ಉನ್ಪ ನಡೆ ಮೂಲ್ತುಲ ನೋಡಿ. ಹೌದಂತೆ, ಅವಳು ಊಟ ಮಾಡ್ತಾಳೆ ಅಂತೆ ನೋಡಿ. ಹೀಗೆ ನಾನು ದಾಲ್ ಮಾಡಿದೆ. ಏನಕ್ಕೆ ಅಂತಂದರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ನಾನು ಇಲ್ಲಿ ಇವಾಗ ಒಂದು ಕೂದಲಿಗೆ ಹಾಕೋದಕ್ಕೆ ಎಣ್ಣೆ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನನ್ನಲ್ಲಿದೆ ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತೆ ಕಾಳು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ಓಕೆ, ನೋಡಿ ಇವಾಗ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದ್ರದ್ದು. ಓಕೆ, ನಂತರ ಇದನ್ನ ಸ್ಟ್ರೈನರಲ್ಲಿ ಇಟ್ಕೊಂಡು ಸ್ಟ್ರೈನ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಇಷ್ಟು ನನಗೆ ಎಣ್ಣೆ ಸಿಕ್ತು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗೋವರೆಗೂ ಕಾಯ್ತೀನಿ. ಮತ್ತು ನಾನು ಏರಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ. ಸೊ ಎಸ್, ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.